ಬರೀ ಅವನು ಕ್ಷಮೆ ಕೇಳಕ್ಕೆ ಇಷ್ಟು ದಿವಸ ಸತಾಯಿಸ್ತಾ ಇದ್ದಾನೆ. ಆದ್ದರಿಂದ ಇವತ್ತು ಬರೀ ಒಬ್ಬರು ಮಾಡೋದಲ್ಲ, 7 ಕೋಟಿ ಕನ್ನಡಿಗರು ಮಾಡಿದ್ದು ಅದೊಂದು ಅವಮಾನ. ಇದು ಈ ಅವಮಾನ ಸಹಿಸಕ್ಕಾಗಲ್ಲ. ಕನ್ನಡಿಗರ ಇತಿಹಾಸ ಹಿನ್ನೆಲೆ ಗೊತ್ತಿಲ್ಲ. ಇದು ಹೇಳಿ ಅವನು ಕನ್ನಡ ರುಚಿಗೆದ್ರೆ ನಮ್ಮ ಜಲ ಭಾಷೆಗೆ ನಾವು ಪ್ರಾಣವನ್ನಾಗಿ ಕೊಡುವಂಥ ಜನ ಕನ್ನಡಿಗರು. ತಿಳ್ಕೊಳ್ಳೋ ಕಮಲ ಹಾಸನ್, ನಾವು ಅವರಲ್ಲ, ನಮ್ಮ ಭಾಷೆ ನಿಮ್ಮ ಭಾಷೆ ಮಕ್ಕಳನ್ನು ತೋರಿಸ್ತೀವಿ. ಎಷ್ಟು ತಾಯಿ ಭುವನೇಶ್ವರಿ ಆಶೀರ್ವಾದ ಎಂದು ಮನೆ ಆಗ್ತೀಯ ಇತಿಹಾಸ ಕಲಿತೇನೆ. ಯಾವತ್ತು ನಮ್ಮ ಕನ್ನಡ ಬಗ್ಗೆ ಕೇವಲ ಮಾತಾಡೋ ಎಲ್ಲಿಂದ ಹುಟ್ಟಕ್ಕೆ ಆಗಿ ಕನ್ನಡಕ್ಕೆ ಇತಿಹಾಸ ಇದೆ. ತಾಯಿ ಭುವನೇಶ್ವರಿ ಮಡಿಲಲ್ಲಿ ಬಹಳಷ್ಟು ಬ್ಯಾನರ್ ಅರ್ಧ ಬೇಕು. ದ್ರೋಹಿ ಕಮಲಾಸನ್ಗೆ, ದ್ರೋಹಿ ಕಮಲಾಸನ್ಗೆ ಧಿಕ್ಕಾರ 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 ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಪ್ರತಿಭಟನೆ ಕಮಲ್ ಹಾಸನ್ ಅವರ ವಿರುದ್ಧ. ಕಮಲ್ ಹಾಸನ್ ಅವರು ನಮ್ಮ ಕನ್ನಡದ ಬಗ್ಗೆ ಉಲ್ಲೇಖನ ಮಾತನಾಡಿ ವಿವಾದಕ್ಕೆ ಈಡಾಗಿದ್ದಾರೆ. ಅವ್ರನ್ನ ಯಾವುದೇ ಕಾರಣಕ್ಕೂ ನಾವು ಕ್ಷಮಿಸಲ್ಲ. ನಾವು ಕನ್ನಡಿಗರು, ಯಾಕಂದರೆ ಕನ್ನಡದಲ್ಲಿ ಇದ್ದು ಕನ್ನಡದಲ್ಲೇ ಅವರು ಇದು ಮಾಡ್ಕೊತ ಇರೋದು. ಇವತ್ತು ಕನ್ನಡಕ್ಕೇ ಮೋಸ ಮಾಡ್ತಾರಂಥ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ಇವತ್ತು ನಾವು ಯಾವ ಕಾರಣಕ್ಕೂ ಕೂಡ ಅವ್ರ ಯಾವುದೇ ಚಿತ್ರ ಆಗಲು ಬಿಡುಗಡೆ ಮಾಡೋಕ್ಕೆ ಬಿಡಲ್ಲ, ಅವಕಾಶ ಕೊಡಲ್ಲ. ಸದಾ ಈ ಹೋರಾಟ ಮಾಡ್ತಾನೆ ಇರ್ತೀವಿ ಅವ್ರ ಚಿತ್ರಗಳು ಬಿಡುಗಡೆ ಆದಾಗೆಲ್ಲನೂ ಅಂತ ಈ ಮೂಲಕ ಮಾಧ್ಯಮ ಮುಖಾಂತರ ತಿಳಿಸ್ತಾ ಇದ್ದೀವಿ. ನಿಮ್ಮ ಹೆಸರು? ಸುರೇಶ್ ಬಾಬು, ಜಿಲ್ಲಾಧ್ಯಕ್ಷರು. ಹಾಂ. ಶಿವರಾಮೇಗೌಡ ಬಣದ ಜಿಲ್ಲಾ ಉಪಾಧ್ಯಕ್ಷ ಡಾಕ್ಟರ್ ಆದಿಮೂರ್ತಿ ರೆಡ್ಡಿ ಅಂತ ಹೇಳ್ಬಿಟ್ಟು
ಇವತ್ತು ಏನು ಕಮಲ್ ಹಾಸನ್ ಅವರು ಅನುಚಿತ ಹೇಳಿಕೆ ನೀಡಿದ್ದಾರೆ. ತಮಿಳಿನಿಂದ ಕನ್ನಡ ಹುಟ್ಟಿದೆ ಅಂತ ಹೇಳ್ಬಿಟ್ಟು ಅನುಚಿತ ಹೇಳಿಕೆ ನೀಡಿ ಕನ್ನಡಿಗರ ಮನೋಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ. ಇಂತಹ ನಾಡದ್ರೋಹಿ ಕಮಲ್ ಹಾಸನ್ ಅವರ ಚಿತ್ರ ನಾಳೆ ರಾಜ್ಯದಾದ್ಯಂತ ಬಿಡುಗಡೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಸರ್ಕಾರದಲ್ಲಿ ಆಗಲೇ ಮನವಿ ಮಾಡಿದ್ದೀವಿ. ಪ್ರತಿಭಟನೆಯೂ ಸಹ ಮಾಡಿ ಇವತ್ತು ಮಾಧ್ಯಮಗಳ ಮುಖಾಂತರ ತಿಳಿಸ್ತಾ ಇದ್ದೀವಿ. ಕಮಲ್ ಹಾಸನ್ ರವರೇ, ಕನ್ನಡದ ಇತಿಹಾಸ ಗೊತ್ತಾ ನಿಮಗೆ? ಕನ್ನಡದ ಇತಿಹಾಸ ಗೊತ್ತಿದ್ದರೆ ಕನ್ನಡದ ಬಗ್ಗೆ ಮಾತಾಡಬೇಕು. 2500 ವರ್ಷಗಳ ಹಿಂದಿನ ಇತಿಹಾಸ ನಮ್ಮ ಕನ್ನಡ ಭಾಷೆಗಿದೆ. ದ್ರಾವಿಡ ಭಾಷೆಯಿಂದ ಹುಟ್ಟಿರೋದು ನಮ್ಮ ಕನ್ನಡ ಭಾಷೆ. ಅಂಥ ಕನ್ನಡ ಭಾಷೆಯ ಬಗ್ಗೆ ನೀವು ಕೀಳಾಗಿ ಮಾತಾಡುವುದು ಎಂಥ ಸಮಂಜಸ ಉತ್ತರ? ಯೋಚಿಸಿ. ಕಮಲ್ ಹಾಸನ್ ರವರೇ, ಈ ತಪ್ಪನ್ನು ನೀವು ತಿದ್ದುಕೊಳ್ಳಬೇಕು. ನಿನ್ನೆ ಹೈಕೋರ್ಟಲ್ಲೂ ಸಹ ನಿಮಗೆ ಛೀಮಾರಿ ಹಾಕಿದ್ದಾರೆ ನ್ಯಾಯಾಧೀಶರು. ಇದನ್ನು ಸಹ ಎಚ್ಚೆತ್ತುಕೊಂಡು ನೀವು ನಮ್ಮ ಕನ್ನಡಿಗರ ಮನೋಭಾವನೆಗೆ ಧಕ್ಕೆ ಉಂಟಾಗಿರೋದನ್ನು ತಿದ್ದುಕೋಬೇಕು ಅಂತ ಹೇಳ್ಬಿಟ್ಟು ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕೇಳ್ಕೊತಾ ಇದ್ದೀವಿ. ಮುಂದಿನ ದಿನದಲ್ಲಿ ನೀವು ಇದೇ ಉದ್ದಟತನ ಮುಂದುವರಿಸಿದರೆ ನಿಮ್ಮನ್ನು ಕರ್ನಾಟಕದಲ್ಲಿ ಓಡಾಡಲು ಸಹ ನಾವು ಬಿಡುವುದಿಲ್ಲ. ದಯವಿಟ್ಟು ಎಚ್ಚೆತ್ತುಕೊಂಡು ನಮ್ಮ ಕನ್ನಡಿಗರಿಗೆ ಕ್ಷಮೆ ಕೇಳಿ ನೀವು ಉದ್ದಟತನವನ್ನು ತೊರೆಯಬೇಕು ಅಂತ ಹೇಳ್ಬಿಟ್ಟು ನಾವು ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೀವಿ. ಅವನ್ನ ಯಾವುದಾದ್ರೂ ಕನ್ನಡ ದ್ರೋಹಿ ಅಡಿಯಲ್ಲಿ ಜೈಲಿಗೆ ಹಾಕಬೇಕು, ಕರ್ನಾಟಕ ಸರ್ಕಾರ ಹಾಕಬೇಕು. ಕೋರ್ಟು ಈಗಾಗಲೇ ಛೀಮಾರಿ ಹಾಕಿದೆ. ಕನ್ನಡಿಗರ ಪೌರುಷ, ಕನ್ನಡಿಗರ ರೋಷ, ಕನ್ನಡಿಗರ ಆವೇಶ, ಕನ್ನಡಿಗರ ಇತಿಹಾಸ ಗೊತ್ತಿಲ್ಲದಿದ್ದೆ, ಏನು ಗೊತ್ತಿಲ್ಲದೆ ಇರೋ ದಡ್ಡ ಮುಂಡೆ ಮಗ ಅವನು ಕಮಲ್ ಹಾಸನ್. ಇವತ್ತು ಅವನ ಸಂಪೂರ್ಣ ಯಾವುದೇ ಚಿತ್ರ ಇರಲಿ ಕರ್ನಾಟಕದಲ್ಲಿ ಯಾವ ಥಿಯೇಟ್ರಲ್ಲೂ ನಾವು ಅದನ್ನು ಬಿಡುಗಡೆ ಮಾಡೋಕ್ಕೆ ಬಿಡುಕೊಡೋದು. ಹಂಗಾಗಿ ಇವತ್ತು ಅವನ್ನ ಕರ್ನಾಟಕಕ್ಕೆ ಎಂಟ್ರಿ ಕಾಲಿಡೋಕ್ಕೆ ನಾವು ಬಿಡಲ್ಲ. ಕನ್ನಡಿಗರನ್ನೆಲ್ಲ ರೊಚ್ಚಿದ್ದಾರೆ. ಅದು ನಮ್ಮ ಮೆಗಾಸ್ಟಾರ್ ಶಿವರಾಜ್ ಕುಮಾರ್ ಇರುವಂಥ ಸಭೆಯಲ್ಲಿ ಕನ್ನಡ ತಮಿಳು ಭಾಷೆಯಲ್ಲಿ ಹುಟ್ಟಿದೆ ಅಂತ ಹೇಳ್ತಾನೆ. ತಾಯಿ ಭುವನೇಶ್ವರಿಗೆ ಬೇಕಾದಷ್ಟು ಅಂಥವು 100 ಹುಟ್ಟಿದೆ. ಆದರೆ ನಮ್ಮ ಒಂದೇ ತಾಯಿ ಕನ್ನಡ ರಕ್ತ ತಾಯಿ ಭುವನೇಶ್ವರಿ. ಅವನ್ನ ಗಡಿ ಪಾರಲ್ಲ, ಈ ಗಡಿಗೆ ಕರ್ನಾಟಕಕ್ಕೆ ಎಂಟ್ರಿ ಮಾಡೋಕ್ಕೆ ಬಿಡಲ್ಲ. ಎಲ್ಲರೂ ಕನ್ನಡಿಗರೆಲ್ಲ ಇವತ್ತು ಹುಚ್ಚೆದ್ದಿದ್ದಾರೆ. ಹಾಗಾಗಿ ಅವರು ಈಗ ಕ್ಷಮೆ ಅಂದರೆ ಇದುವರೆಗೂ ಯಾರು ಕೇಳಿರ್ಬೋದು. ಅವನಿಗೇನಾದರೂ ಫೈನ್ ಹಾಕಿಸ್ಕೊಂಡು ಕ್ಷಮೆ ಕೇಳಬೇಕೇ ಹೊರತು ಬರೀ ಕ್ಷಮೆ ಕೇಳಿದ್ರೆ ನಾವೆಲ್ಲ ಒಪ್ಪಲ್ಲ ಅಂತೇಳಿ ಇವತ್ತು ಕಮಲ್ ಹಾಸನ್ಗೆ ಧಿಕ್ಕಾರ ಇರಲಿ ಅಂತೇಳಿ ಧಿಕ್ಕಾರಕ್ಕೆ ಹೋಗಿ ನನ್ನ ಮಾತು ವಿರಾಮ ಹೇಳ್ತೀನಿ. ಜೈ ಕರ್ನಾಟಕ ಮಾತೆ. ಸರ್ಕಾರ ಈ ಕನ್ನಡ ವಿರೋಧವಾಗಿ ಮಾತಾಡೋದ್ರಿಂದ ಅದನ್ನ ಯಾವುದಾದ್ರು ಸೆಕ್ಷನ್ ಅಡಿಯಲ್ಲಿ ಅವನ ಮೇಲೆ ಕೇಸ್ ಹಾಕಿ ಒಳಗಾಗಿಸ್ಬೇಕು, ಅದಾಗಬೇಕು. ಸರ್, ಕನ್ನಡದ ನಟರು ಇದ್ರ ಬಗ್ಗೆ ಏನು ಕನ್ನಡ ನಟರು ಈಗಾಗಲೇ ಪ್ರತಿಗೆ ಕೊಟ್ಟಿದ್ದಾರೆ. ರಚಿತಾ ರಾಮು, ಶಿವರಾಜ್ ಕುಮಾರ್ ಇವರೆಲ್ಲರೂ ಕೊಟ್ಟವ್ರೆ. ಅವನು ಬರೀ ಇದಕ್ಕೆ ಏನು ಲೆಟ್ರ್ ಬರ್ದವನಂತೆ ಒಂದು ತಪ್ಪಾಯಿತು ಅಂತ ಅದನ್ನ ಒಪ್ಪಕ್ಕೆ ಸಿದ್ಧರಿಲ್ಲ. ಅವನ ಮೇಲೆ ಸಂಪೂರ್ಣವಾಗಿ ಕ್ರಮ ತಗೋಬೇಕು. ಯಾವ ರೀತಿ ಕ್ಷಮೆನ ಹೆಚ್ಚಿಸ್ತಿಲ್ಲ? ಅವನ್ನ ಯಾವುದೇ ಕರ್ನಾಟಕ ಅವ್ನು ಕಾಲಿಡಕ್ಕೆ ಬಿಡ್ಕೊಡ್ದು, ಬಿಟ್ಟರೆ ಗಲಾಟೆಗಳಾಗುತ್ತೆ. ಅವನು ಯಾವುದೇ ಒಂದು ಚಿತ್ರ ಕರ್ನಾಟಕ ಚಿತ್ರಮಂದಿರಗಳಲ್ಲಿ ಪ್ರದರ್ಶನಕ್ಕೆ ಬಿಡಲ್ಲ. ಮಾತಾಡಿದ್ದಾರೆ. ಅವನು ಒಳ್ಳೆ ದೊಡ್ಡ ನಟ ಅಂತಿದ್ದೆ, ಅವ್ನು ದೊಡ್ಡ ಪೋಟ್ ಉಂಟಿ. ಕನ್ನಡಕ್ಕೆ ಜೇನುಗೂಡು ಕೈ ಹಾಕೋದು ಅಂದೆ. ಜೇನುಗೂಡುಗೆ ಕೈ ಹಾಕಿದ್ರೆ ಜೇನುಗಳು ಹೆಂಗ್ ಮುತ್ಕೊಂಡು ಕಚ್ಚುತ್ತಾವ, ಅದೇ ರೀತಿ ಕನ್ನಡಿಗರು ನಾವು ನಮ್ಮ ಗುಡಕ್ಕೆ ಕೈ ಹಾಕಿದ್ರೆ ನಾವು ಜೇನುಗಳಂತೆ ಮುತ್ಕೊಂಡು ಕಚ್ಚಿ ಅವನ ಕೊಲ್ಲಕ್ ರೆಡಿ ಆಗಿದ್ದೀವಿ. ನಾವು ಮಹಿಳೆಯರೇ ಸಾಕು, ನಮ್ಮ ಕನ್ನಡ ಭಾಷೆಗೆ ಯಾರೇ ಆಗ್ಲಿ ಏನಾದ್ರೂ ತೊಂದರೆ ಆಗ್ಲಿ ಕೆಟ್ಟದಾಗಿ ಮಾತಾಡಿದ್ರೆ ನಾವು ಸಹ ಯಾರು ಬಿಡೋದಿಲ್ಲ. ನಾವು ಯುದ್ಧಕ್ಕೂ ಸಿದ್ಧ, ಅವ್ರ ಹೋರಾಟಕ್ಕೂ ಸಿದ್ಧ, ಡೆಲ್ಲಿವರೆಗೂ ಹೋರಾಟಕ್ಕೂ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಅವ್ರನ್ನ ಹುಟ್ಟು ಹುಡ್ಸಲ್ಲ. ಹಾಗೂ ಅವ್ರನ್ನ ಕನ್ನಡ ಚಿತ್ರ ಒಂದಿದೆ, ಯಾವ್ದೋ ಚಿತ್ರ ಅದೇನಾದ್ರೂ ಬಿಡುಗಡೆ ಆದ್ರೆ ಚಿತ್ರಮಂದಿರಗಳೆಲ್ಲ ಪುಡಿ ಪುಡಿ ಮಾಡಿ ಬಿಡುಗಡೆ ಮಾಡಿದ್ರೆ ಅವನು ಕಮಲ್ ಹಾಸನ್ಗೆ ಲೂಸ್ ಹಿಡಿದ್ಬಿಟ್ಟಿದ್ದ ತಲೆಯಲ್ಲಿ. ಯಾಕೆ ಫ್ಯಾಮಿಲಿ ಇಲ್ಲ, ಒಂದು ಮಕ್ಕಳಿಲ್ಲ, ಅವನಿಗೆ ಫ್ಯಾಮಿಲಿ ಇಲ್ದಿರ ಮಕ್ಕಳಿಲ್ದಿರ ಲೂಸ್ ಹಿಡಿದು ತಲೆ ಕೆಟ್ಟೋಗಿ ಏನೇನೋ ಮಾತಾಡಿದ್ದಾನೆ ಅಂತ ನಾಡದ್ರೋಹಿಗೆ ನಾವು ಕರ್ನಾಟಕಕ್ಕೆ ಕಾಲಿಡದಂತೆ ನಾವು ಎಚ್ಚರ ವಹಿಸ್ಬೇಕು. ಪ್ರತಿಯೊಂದು ಭಾಗದವರು ಅವನ ಬಗ್ಗೆ ಬಾರ್ಡ್ಗಳಲ್ಲಿ ಸ್ಟ್ರೈಕ್ ಮಾಡ್ಬೇಕು. ಅವನೊಂದು ಕಾರ್ಯ ಸಹ ಎಂದು ನಮ್ಮ ಕರ್ನಾಟಕಕ್ಕೆ ಬಿಡುಗಡೆ ಆಗಬಾರ್ದು. ಕನ್ನಡದವರು ಟಿಕೆಟ್ ಕೊಂಡು ಫಿಲಂ ನೋಡಿ ದೊಡ್ಡವರಾಗಿ ಊಟ ಮಾಡಿರೋ ಕಮಲ್
ಹಾಸನ್ ಕನ್ನಡ ನಾಡಿನ ಜನರ ಎಂಜಲ್ ತಿಂದು ಬೆಳೆದಿರೋ ಕಮಲ ಹಾಸನ್ಗೆ ಇಷ್ಟು ದುರಹಂಕಾರದ ಮಾತು ಅಂದ್ರೆ ಅವನಿಗೆ ಸಂಸಾರ ಇಲ್ಲ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಒಬ್ಬನೇ ಸತ್ತಿದ್ದಾನೆ. ಹೆಣ್ಮಕ್ಳು ಅವನೇನ ಡೆಲಿವರಿ ಮಾಡಿರೋದು, ಅವನೇ ಡೆಲಿವರಿ ಮಾಡಿದ್ದಾನ ಹೋಗ್ಬಿಟ್ಟು ಅವನೇ ಡೆಲಿವರಿ ಮಾಡಿ ಕೊಟ್ಟಂಗಿದೆ. ನೋಡ್ತಾ ಇದ್ರೆ ಅವ್ನ ಇತಿಹಾಸ ಏನ್ ತತ್ತೋರಿ ಗೊತ್ತಿಲ್ಲ. ಭಾಷೆ ಏನು, ಭಾಷೆ ಏನು, ಭಾಷೆ ಬಗ್ಗೆ ಅಭಿಮಾನನೂ ಇಲ್ಲ, ಇತಿಹಾಸನೇ ಗೊತ್ತಿಲ್ಲ. ಇಂಥವನು ಈ ತರ ಕನ್ನಡ ಹುಟ್ಟಿರುವಾಗ ತೆಮ್ಮಡಿನಿಂದ ಅಂತ ಹೇಳ್ತಾನಲ್ಲ, ನೈತಿಕತೆ ಇದೆಯಾ? ಸಂಪ್ರದಾಯಸ್ಥ ಇವನು. ಅವ್ರವ್ರ ಭಾಷೆ ಅವ್ರಿಗೆ ಹೆಚ್ಚು, ಅವ್ರವ್ರ ನಾಡು ಅವ್ರಿಗೆ ಹೆಚ್ಚು. ನಾಡು ನುಡಿ ಜನ ಬಂದ್ರೆ ನಾವು ಎಲ್ಲ ರೀತಿಯ ಹೋರಾಟಕ್ಕೂ ಸಿದ್ಧವಾಗಿರ್ತೀವಿ. ಜೈ ಭುವನೇಶ್ವರಿಗೆ, ಜೈ ಭುವನೇಶ್ವರಿಗೆ, ಜೈ ಭುವನೇಶ್ವರಿಗೆ.